ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ನಿನ್ನ ನೋವುಗಳು ಹಿಮದಂತೆ ಕರಗುವುದು ನಿನ್ನ ಆಸೆಗಳು ಗುರಿಯನ್ನು ತಲುಪುವುದು ತಿಳಿ ನೀರಿನ ಸಿಹಿಕೊಳದಲ್ಲಿ ಪುಟಿದೇಳಲಿ ಹೊಸದು ತರಂಗ ಸುಳಿದಾಡುವ ತಂಗಾಳಿಯಲಿ ಪಡಿಮೂಡಲಿ ನವಸಿರಿಗಂಧ ಧೈರ್ಯವ ತುಂಬಿಕೋ ಮುನ್ನುಗ್ಗುವ ಹೋರಾಡು ನೀ ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಹೆಣ್ಣೊಬ್ಬಳು ತಾ ಕಲಿತರೆ ಬೆಳಕೊಂದು ಉಜ್ವಲ ಉರಿದಂತೆ ಹೆಣ್ಣೊಬ್ಬಳ ಕಣ್ಣೀರದು ಮನೆಯನ್ನು ಪೂರ್ತಿ ಸುಡುವಂತೆ ಹೆಣ್ಣೊಬ್ಬಳು ನಗುತ್ತಿದ್ದರೆ ಸಂಸಾರ ಹಾಲ್ಜನು ಹರಿದಂತೆ ಹೆಣ್ಣೊಬ್ಬಳ ಅಳು ಮೋರೆಯೇ ಸುತ್ತೆಲ್ಲ ಹಾಳು ಸುರಿದಂತೆ ಹೆಣ್ಣೇರಿ ಶಕ್ತಿ ರೂಪ ಚಿಂತೆಯ ಬಿಟ್ಟು ಬಿಡು ಪನ್ನೀರ ಸಿಂಚನಕ್ಕೊಮ್ಮೆ ಮುಖವ ಒಡ್ಡಿಕೊಡು ಕರಿಗತ್ತಲ ಹಳೆ ಕೂಪವ ತೊರೆದು ಹೊಸದು ಬೆಳಕು ಬರಿಸು ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಕಿಡಿಹಾರಿದ ಮರು ನಿಮಿಷವೇ ಬೆಂಕಿಯ ಜ್ವಾಲೆಯು ಉರಿವಂತೆ ಹನಿ ಉದುರಿದ ಕೆಲ ಹೊತ್ತಲೆ ನೀರಿನ ಹೊಳೆಯೇ ಹರಿದಂತೆ ಬಿಡಿಕಾಗದ ಸೇರ್ದಾಗಲೇ ಇಡಿಯಾದ ಪುಸ್ತಕವಾದಂತೆ ಚೈನೊಡಗಳು ಸುತ್ತಾಡುತ್ತಾ ಮಧುವಿನ ಹುಟ್ಟನ್ನು ಕೊಡುವಂತೆ ಹೋರಾಟದ ನದಿ ನೀರೆಲ್ಲ ಸಾಗರವಾದೀತು ಜಡವಿದ್ದ ಕಣಕಣದಲ್ಲೂ ಜೀವ ತುಂಬಿತು ನೆಲೆಜಾರದೆ ತಲೆಬಾಗದೆ ಪುಟಿದು ಸೆಡೆದು ಭುಜವ ಒಡ್ಡುತ್ತಾ ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಅದಕ್ಕೆ ಸರ್ ಅವ್ರ ಮನೆ ಡಾಕ್ಯುಮೆಂಟ್ಸ್ನ ಕೇಳ್ತಾ ಇದ್ದಾನೆ. ಸುಮ್ಮನೆ ಒಂದು ಅರ್ಧ ಗಂಟೆ ಮನೆ ತಗೊಳ್ಳೋ ಪಾರ್ಟಿಗೆ ಡಾಕ್ಯುಮೆಂಟ್ ತೋರಿಸಿ ವಾಪಸ್ ತಂದು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಸರ್. ಹೇಗೋ ನಮಗೆ ಬರಬೇಕಾಗಿರೋ ಸಾಲ ಬಂದರೆ ಸಾಕಲ್ವಾ ಸರ್? ಅದಕ್ಕೆ ನಾನು ಮ್ಯಾನೇಜರ್ ಹತ್ರ ಕೇಳಿ ಹೇಳ್ತೀನಿ ಅಂತ ಬಂದೆ. ಮೊದಲು ನೀನು ಬ್ಯಾಂಕ್ ಎಂಪ್ಲಾಯ್ ತರ ಮಾತಾಡೋ. ಬ್ಯಾಂಕ್ನಲ್ಲಿ ಇಟ್ಟಿರೋ ಡಾಕ್ಯುಮೆಂಟ್ನ ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಬುದ್ಧಿ ಇದೆಯಾ ನಿನಗೆ? ಒಂದು ವೇಳೆ ನೀನು ಕೊಟ್ಟೆ ಅಂತ ಇಟ್ಕೋ, ನಿನ್ನ ಕೆರಿಯರೇ ಕ್ಲೋಸ್ ಆಗುತ್ತೆ. ನೀನು ಬ್ಯಾಂಕ್ನಲ್ಲಿ ಪ್ರಿಂಟ್ ಮಾಡಿರೋ ಡಾಕ್ಯುಮೆಂಟ್ಸ್ನ ಕೊಟ್ಟೆ ಅನ್ನೋದು ಹೆಡ್ ಆಫೀಸ್ನವ್ರಿಗೆ ಗೊತ್ತಾದ್ರೆ ನಿನ್ನನ್ನು ಡಿಸ್ಮಿಸ್ ಮಾಡ್ತಾರೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ನಿನ್ನ ಮೇಲೆ ಕೇಸ್ ಹಾಕ್ತಾರೆ. ಏನು ಮಾಡೋಕ್ಕಾಗುತ್ತೆ ಸರ್? ಆ ಪಾರ್ಟಿ ಆಸ್ಪತ್ರೆಗೆ ಅಡ್ಮಿಟ್ ಆಗೋಣ ಅಂತ ಹಠ ಹಿಡ್ದಿದ್ದಾನೆ. ಅವನೇನಾದ್ರು ಗುಟ್ಟಕ್ಕಂದ್ರೆ ನಮ್ಮ ತಲೆಗೆ ತಾನೇ ಬರೋದು. ರಂಜಿತ್, ಅವನು ನಮಗೆ ಹಣ ಕೊಡದೇ ಇದ್ರೂ ಚಿಂತೆ ಇಲ್ಲ. ಅವನ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಬ್ಯಾಂಕಲ್ಲಿದೆ. ಮನೇನ ಹರಾಜು ಮಾಡಿ ನಾವು ದುಡ್ಡು ತಗೋಬಹುದು, ಗೊತ್ತಾಯ್ತಾ? ಅದನ್ನ ಬಿಟ್ಟು ಡಾಕ್ಯುಮೆಂಟ್ಸ್ನೆಲ್ಲ ತಗೊಂಡೋಗಿ ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಬುದ್ಧಿ ಇದೆಯಾ ನಿನಗೆ? ನೋಡು, ಪದೇ ಪದೇ ಬಂದು ಈ ಥರ ಮೂರ್ಖತನದ ಪ್ರಶ್ನೆಗಳನ್ನು ಕೇಳಬೇಡ. ಹೋಗು, ಗೆಟ್ ಲಾಸ್ಟ್. ಕೆಲಸ ನೋಡು.
ತುಲಾರಾಶಿಯವರಿಗೆ ಶನಿಯಿಂದ ತೊಂದರೆ. ಅಯ್ಯ, ಅನಿರೀಕ್ಷಿತ ವೈರಿಯ ಆಗಮನ, ಮನಸ್ತಾಪ, ಮಾನಹಾನಿ, ಶತ್ರುಗಳ ಆಗಮನ. ಶತ್ರುಗಳ ಆಗಮನ. ಬಾರಪ್ಪ ವರದರಾಜ, ಬಾ ಕೂತ್ಕೋ. ಪರವಾಗಿಲ್ಲ ಸರ್. ನಿನ್ ಕರ್ಮ, ನಿಂತ್ಕೊಂಡೇ ಇರು. ಪಿ ಸಿ ಆಮೇಲೆ ಬರೋ ನೀನು. ವಿಷಯ ಗೊತ್ತಾಯ್ತಲ್ಲ, ನಾನೇ ನಿನ್ನನ್ನು ಇಲ್ಲಿಗೆ ಬರೋ ಹಾಗೆ ಮಾಡಿದ್ದು. ನಿನಗೆ ಒಂಥರ ಈ ಫಸ್ಟ್ ಕ್ಲಾಸ್ ಜೈಲ್ ಅನುಭವ ಆಗಲಿ ಅಂತ. ನಿನ್ನ ಕುಟುಂಬಕ್ಕೆ ಆ ಭಾಗ್ಯ ಎಲ್ಲಿದೆಯಪ್ಪ? ನೀನು ಯಾವಾಗ ಇನ್ಕಮ್ ಟ್ಯಾಕ್ಸ್ ಕಟ್ಟಿ ಇಲ್ಲಿಗೆ ಬರೋಕ್ಕಾಗತ್ತೆ ಹೇಳು? ಹಾಂ, ನಾನು ಇಲ್ಲಿರುವಾಗಲೇ ಅನುಭವಿಸ್ಲಿ ಅಂತ ಕರ್ಸ್ಕೊಂಡದ್ದು. ಆಹಾ, ನೋಡು, ಫ್ಯಾನ್ ಇದೆ, ಟಿವಿ ಇದೆ, 200 ಚಾನಲ್ ಬರುತ್ತೆ, ಡೈಲಿ ನ್ಯೂಸ್ ಪೇಪರು, ಮಿನರಲ್ ವಾಟರು, ದಿನ ಫಸ್ಟ್ ಕ್ಲಾಸ್ ಊಟ ಇರುತ್ತೆ. ಹೌದು, ನಿನಗೆ ಅಕಸ್ಮಾತ್ ಆ ಊಟ ಇಷ್ಟ ಆಗದೆ ಹೋದ್ರೆ ಮನೆಯಿಂದ ಊಟ ತರಿಸ್ಬೋದಯ್ಯ. ಒಂದ್ ತಿಳ್ಕೊಳ್ಳೋ, ದುಡ್ಡಿದ್ರೆ ಜೀವನ. ಈಗ ನನ್ನ ಹತ್ರ ದುಡ್ಡಿದೆ, ಜೈಲಿಗೆ ಬಂದಿದ್ದೀನಿ, ಆದ್ರೂ ಅಷ್ಟು ವ್ಯವಸ್ಥೆಗಳಿಂದ ಎಷ್ಟು ಚೆನ್ನಾಗಿದ್ದೀನಿ ನೋಡು, ಸಂತೋಷವಾಗಿದ್ದೀನಿ. ಪಾಪ ನೀನಿರೋ ಜಾಗದಲ್ಲಿ ಇದು ಸಿಗತ್ತಾ? ಅಯ್ಯೋ, ನೀನು ಹೊರಗಡೆನೆ ಈ ಜೀವನ ನೋಡಿಲ್ಲ. ಪಾಪ, ಏನ್ ಮಾಡ್ತೀಯ, ಕರ್ಮ ಅನುಭವಿಸ್ಬೇಕು. ನೋಡೋ, ಹೊರಗಡೆ ಇದ್ದಾಗ ದಿನ ಕೆಲಸ ಅಂತ ಟೆನ್ಷನ್ ಅಲ್ಲಿ ಒದ್ದಾಡ್ತಿದ್ದೆ. ಜೈಲಿಗೆ ಬಂದ ಮೇಲೆ ಆಹಾ, ದಿನ ಯೋಗ ಮಾಡ್ತೀನಿ, ಒಳ್ಳೆ ಎಕ್ಸಸೈಸ್ ಮಾಡ್ತೀನಿ, ಟೈಮ್ ಟು ಟೈಮ್ ಊಟ ಆಗತ್ತೆ. ಇಲ್ಲಿ ನೋಡು ಹೇಗಿದೆ. ಚೆನ್ನಾಗಿ ಬಿಲ್ಡ್ ಮಾಡ್ತಾ ಇದ್ದೀರಿ ಬಾಡಿನ. ಅಂದಾಗೆ ನಿನ್ನ ಮಗಳು ಇಲ್ಲಿಗೆ ಬಂದಿದ್ಲು. ನನಗೆ ಅವಳ ಮೇಲೆ ಕೋಪ ಇಲ್ಲ. ಪಾಪ, ಚಿಕ್ಕ ಹುಡುಗಿ ಅಲ್ಲಯ್ಯ, ಏನೋ ಗೊತ್ತಿಲ್ಲದೆ ಏನೋ ಮಾಡ್ಬಿಟ್ಟಿದ್ದಾಳೆ. ನೀನ್ ಇಲ್ಲಿಗೆ ಬರೋದಕ್ಕೂ ಒಂದು ರೀತಿಯಲ್ಲಿ ನಿನ್ನ ಮಗಳೇ ಕಾರಣ ಅಲ್ವಾ? ನೋಡಿದ್ಯಾ, ನಾನಿರೋ ಜಾಗಕ್ಕೆ ನಿನ್ನನ್ನು ಕರ್ಸ್ಕೊಂಡಿದ್ದೀನಿ. ಅದೇನಯ್ಯ ಪವರು. ಮಹಾತ್ಮ ಗಾಂಧೀಜಿಯವರು, ನೆಲ್ಸನ್ ಮಂಡೇಲಾ ಎಲ್ಲರೂ ಜೈಲಲ್ಲಿ. ನಾನು ಅವ್ರ ಥರ ಅಂದ್ಕೊಂಡ್ಬಿಡ್ತೀನಿ, ಅಂದ್ಕೊಳಕ್ಕೇನಂತೆ. ಗಾಂಧೀಜಿ ಸತ್ಯ ಶೋಧನೆ ಬಗ್ಗೆ ಪುಸ್ತಕ ಬರೆದರು. ಅದೇ ರೀತಿ ನಾನು ಕೂಡ ನನ್ನ ಬದುಕಿನ ಶೋಧನೆ ಬಗ್ಗೆ ಒಂದು ಪುಸ್ತಕ ಬರೆಯೋಣ ಅಂದ್ಕೊಂಡಿದ್ದೀನಿ. ಅದು ಇಲ್ಲಿಗೆ ಬಂದ ಮೇಲೆ ಹಾಗನ್ನಿಸ್ತಾ ಇದೆ. ಸರ್, ನೀವು ಹೇಳಿದ್ರಲ್ಲ, ನಾಯಕರುಗಳೆಲ್ಲ ಅವ್ರ ನಾಡಿಗೋಸ್ಕರ ಜೈಲಿಗೆ ಬಂದವರು. ಅವ್ರನ್ನ ನಿಮ್ಮ ಜೊತೆ ಕಂಪೇರ್ ಮಾಡ್ಕೋಬೇಡಿ, ಅವ್ರಿಗೆ ಅವಮಾನ ಮಾಡಿದಾಗುತ್ತೆ. ಓಹೋ, ಪರವಾಗಿಲ್ವೇ? ನಿಮ್ಮ ಕುಟುಂಬಕ್ಕೆ ಮಾತೇ ಬಂಡವಾಳ ಅಂತ ಅನಿಸ್ತಿದೆ. ಏನು ಮಾತಾಡ್ತೀಯೋ, ನಾನು ಏನು ಬೇಕಾದರೂ ಮಾತಾಡಬಹುದು. ನಿನ್ನ ಮಗಳು ಈ ರೀತಿ ಮಾಡೋದಕ್ಕೆ ಒಂದು ರೀತಿಯಲ್ಲಿ ನೀನೇ ಇನ್ಫ್ಲೂಯೆನ್ಸು ಅಂತ ಅನ್ಸುತ್ತೆ. ನಿನ್ನ ನೋಡಿನೇ ಅವಳಷ್ಟೆಲ್ಲ ಮಾತಾಡಿದ್ದು. ನ್ಯಾಯವಾಗಿ ಬದುಕೋರ್ಗೆ ಯಾವತ್ತೂ ಗಂಟಲು ಸ್ವಲ್ಪ ಜಾಸ್ತಿನೇ. ಏನಯ್ಯ, ನೀನು 2 ಹೆಣ್ಣು ಮಕ್ಕಳು ತಂದೆ. ಅವ್ರನ್ನ ಮುಂದೆ ಜೀವನದಲ್ಲಿ ಸಾಕ್ಬೇಕಾದ್ರೆ ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು. ಪಾಪ, ಗಾಡಿ ಓಡಿಸಿ ನೀನು ಯಾವ ಕಾಲಕ್ಕೆ ಅವ್ರನ್ನ ದಡ ಸೇರಿಸ್ತೀಯ? ನಿನ್ ಗಾಡಿ ಬೇರೆ ಪೊಲೀಸರು ಸೀಸ್ ಮಾಡಿದ್ದಾರೆ. ಗೊತ್ತಾಯ್ತು ನಂಗೆ. ನೀನು ಬೇರೆ ಒಳಗೆ ಬಂದು ಕೂತ್ಬಿಟ್ಟೆ. ಅಲ್ಲಯ್ಯ, ನಿನ್ನ ಮನೆಯಲ್ಲಿ ಹೇಗಯ್ಯ ಒಲೆ ಉರಿಯುತ್ತೆ? ನನ್ನ ಮನೇಲಿ ಒಲೆ ಉರಿಯೋದಕ್ಕೆ ನಾನೇ ಆಗಬೇಕು. ಗ್ಯಾಸ್ ಇದ್ರೆ ಸಾಕು, ತನ್ನಷ್ಟಕ್ಕೆ ತಾನೇ ಉರಿಯುತ್ತೆ. ಅಯ್ಯ ಮೂರ್ಖ, ಗ್ಯಾಸ್ ಉರಿಯೋದಕ್ಕೆ ಕ್ಯಾಶ್ ಬೇಕಯ್ಯ. ಅದಕ್ಕೆಲ್ಲ ಹೋಗ್ತೀರಿ? ಗ್ಯಾಸ್ ಬೆಲೆ ಜಾಸ್ತಿ ಆಯಿತು ಅಂತ ಇವತ್ತು ಪೇಪರಲ್ಲಿ ನೋಡಿದೆ. ಅದಿರ್ಲಿ ಬಿಡು. ನೋಡೋ, ನಾನು ಈಗಲೂ ಮನಸ್ಸು ಮಾಡಿದ್ರೆ ನಿಮ್ಮ ಕುಟುಂಬಕ್ಕೆ ಸಹಾಯ ಮಾಡ್ಬೋದು. ಆದರೆ ನಿನ್ನ ಮಗಳು ನನ್ನನ್ನು ಶತ್ರು ಥರ ಕಾಣ್ತಾಳಯ್ಯ. ಅಲ್ಲ, ಅವಳು ನನ್ನ ಎದುರಾಳಿ ಅಂದ್ಕೊಂಡು ನಾನು ನನ್ನ ಲೆವೆಲ್ನ ಕಡಿಮೆ ಮಾಡ್ಕೊಳಕ್ಕಾಗತ್ತಾ? ಶತ್ರುಗಳನ್ನ
ಮಿತ್ರರಂತೆ ಕಾಣಬೇಕು ಅಂತ ಹಿರಿಯರು ಹೇಳಿದ. ಅದಕ್ಕೆ ನಿನ್ನ ಮಗಳಿಗೆ ಬುದ್ಧಿ ಹೇಳಿ ನನ್ನನ್ನ ಶತ್ರುತರ ನೋಡಬೇಡ ಅಂತ ಹೇಳು. ಈ ಕೇಸು ಕೋರ್ಟಿಗೆ ಬರಬೇಕಾದ್ರೆ ನಿನ್ನ ಮಗಳನ್ನ ವಿಚಾರಣೆ ಮಾಡಬೇಕು ಅಂತ ರಿಟ್ ಹಾಕಿದ್ದೀವಿ. ಅದು ಓಕೆ ಆಗಿ ನಿನ್ನ ಮಗಳಿಗೂ ಕೋರ್ಟಿಂದ ನೋಟಿಸ್ ಬರುತ್ತೆ. ಏಯ್, ಈ ಅವಕಾಶನ ಚೆನ್ನಾಗಿ ಉಪಯೋಗಿಸ್ಕೊಳ್ಳೋದು ಕೇಳು. ನಮ್ಮ ಲಾಯರ್ ಹೇಳಿಕೊಟ್ಟಾಗೆ ಅವಳು ಕೋರ್ಟಲ್ಲಿ ಬಂದು ಹೇಳಬೇಕು. ಆಗ ನಾನು ಸುಲಭವಾಗಿ ಕೇಸ್ ಗೆದ್ದು ಆಚೆ ಬರ್ತೀನಿ. ನಾನು ಹೊರಗೆ ಬಂದ ತಕ್ಷಣನೇ ನಿನ್ನ ಗಾಡಿನ ವಾಪಸ್ ಬರೋ ಹಾಗೆ ಮಾಡ್ತೀನಯ್ಯ. ನಿನ್ನ ಮೇಲಿನ ಕೇಸನ್ನ ಕ್ಯಾನ್ಸಲ್ ಮಾಡುವಾಗೂ ಹೇಳ್ತೀನಿ. ಅದು ನನಗೆ ಬಿಟ್ಬಿಡು. ಏನು ಹೇಳ್ತೀಯ? ಡೀಲ ಇಲ್ಲ ನೋ ಡೀಲ? ಈ ವ್ಯಾಪಾರ ಮಾತಾಡೋದಕ್ಕ ನಾನು ಇಲ್ಲವರೆಗೂ ಕರ್ಸ್ಕೊಂಡಿದ್ದು. ನೋಡಯ್ಯ, ನಾನು ನಿನ್ನನ್ನ ಬೇಡ್ಕೊಳ್ತಾ ಇದ್ದೀನಿ ಅಂತ ತಿಳ್ಕೊಳಕ್ ಹೋಗ್ಬೇಡ. ನಿನ್ನ ಮಗಳು ನನ್ನ ಪರವಾಗಿ ಮಾತಾಡದೆ ಇದ್ರೂ ನಾನು ಬೇರೆ ದಾರಿಯಿಂದ ಹೊರಗೆ ಬಂದೇ ಬರ್ತೀನಿ. ಆದ್ರೆ ನಿನ್ನ ಮಗಳು ನಾನು ಹೇಳ್ದಾಗೆ ಹೇಳಿಲ್ಲ ಅಂತ ಇಟ್ಕೋ. ಈ ಜನ್ಮದಲ್ಲಿ ನೀನು ಮಾತ್ರ ಹೊರಗೆ ಬರೋದಕ್ಕೆ ಆಗೋದಿಲ್ಲ. ಏನ್ ಸರ್, ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ? ನಾನು ಕಲ್ಲು ಮುಳ್ಳು ತುಂಬಿರೋ ಒರಟ ರಸ್ತೆಯಲ್ಲಿ 100 ಕಿಲೋಮೀಟರ್ ಗಾಡಿ ಓಡಿಸಿದ್ದೀನಿ. ಬದುಕಲ್ಲೂ ಸಾಕಷ್ಟು ಏರುಪೇರುಗಳು ನೋಡಿದ್ದೀನಿ. ಒಂದು ತಪ್ಪು ಮಾಡಿದ್ರೆ ಮನುಷ್ಯ ಅದನ್ನ ತಿದ್ಕೋಬೇಕು. ಅದನ್ನು ಮರೆಸೋಕೆ ಪದೇ ಪದೇ ತಪ್ಪುಗಳನ್ನ ಮಾಡಬಾರ್ದು. ದೇವರು ದೆವ್ವ ದೂರದಲ್ಲೆಲ್ಲೂ ಇಲ್ಲ ಸರ್, ಇಲ್ಲೇ ನಮ್ಮ ಮನ್ಸಲ್ಲೇ ಇದ್ದಾನೆ. ಓಹೋ, ನಾನಿಲ್ಲಿ ಸಂತೋಷವಾಗೇ ಇದ್ದೀನಿ. ನಾನು ಎಷ್ಟೋ ಸಲ ಗಾಡಿ ಸೀಟ್ ಮೇಲೆ ಮಲ್ಕೊಂಡಿದ್ದೀನಿ. ಅದಕ್ಕಿಂತ ಇಲ್ಲಿ ಚೆನ್ನಾಗೇ ಇದೆ. ಇಲ್ಲಿ ನನ್ನ ಮಕ್ಕಳು ನೋಡಕ್ಕಾಗಲ್ಲ, ಅದೊಂದೇ ಕೊರತೆ ನನಗೆ. ಪಾಪ ನೀವು ಹೊರಗಡೆ ಹಣ ಮತ್ತೆ ಕರೆನ್ಸಿನ ಎಣಿಸ್ತಿದ್ದವರು, ಲೆಕ್ಕ ಮಾಡ್ತಿದ್ದವರು, ಇಲ್ಲಿಗೆ ಬಂದು ಜೈಲಿನ ಕಂಬಿ ಲೆಕ್ಕ ಮಾಡೋ ಹಾಗಾಗಿದೆ. ನಿಮಗಲ್ವಾ ಸರ್ ಕಷ್ಟ? ಓಹೋ, ಹಾಗಾದ್ರೆ ಕೊನೆಯವರೆಗೂ ಇಲ್ಲೇ ಇರಬೇಕು ಅಂತ ತೀರ್ಮಾನ ಮಾಡಿದೀನು? ಧರ್ಮ ಅನ್ನೋದು ಯಾವತ್ತೂ ನಿದ್ದೆ ಮಾಡಲ್ಲ ಸರ್. ಅದು ಸ್ವಲ್ಪ ಹೊತ್ತು ತೂಗಿಸುತ್ತೆ, ಆಗ ನಿಮ್ಮಂತ ಸಾವಿರಾರು ಜನ ಚಿಗಿದ್ಕೊಂಡ್ಬಿಡ್ತಾರೆ. ಅದು ಒಂದು ಸಲ ಕಣ್ ತೆಗೆದ್ರೆ ನೀವೆಲ್ಲ ಸರ್ವನಾಶನೇ. ನನ್ನ ಮಗಳು ಮಾಡಿದ ನ್ಯಾಯ ಅಂತ ನನಗೆ ಚೆನ್ನಾಗಿ ಗೊತ್ತು. ತಪ್ಪು ಮಾಡ್ದವನ ಬೆಟ್ ಮಾಡಿ ತೋರಿಸಿದ್ರೆ ಅವನು ಕೋಪ ಬರ್ದೇ ಇರುತ್ತಾ? ಅದಕ್ಕೆ ಏನು ತಪ್ಪು ಮಾಡದೇ ಇರೋ ನನ್ನನ್ನ ಮೋಸದಿಂದ ಕರೆಸ್ಕೊಂಡು ಇಲ್ಲಿ ಕೂರಿಸಿರೋದು. ಕಾನೂನ್ಗೆ ಒಳ್ಳೆಯವರು ಕೆಟ್ಟವರು ಯಾರು ಅಂತ ಗೊತ್ತಾಗದೆ ಇರ್ಬೋದು ಸರ್, ಆದ್ರೆ ಸತ್ಯಕ್ಕೆ ಗೊತ್ತಾಗುತ್ತೆ. ನಿಮ್ಮ ಹತ್ರ ಹಣ ಇರ್ಬೋದು, ಅಧಿಕಾರ ಇರ್ಬೋದು, ಆದ್ರೆ ನನ್ನ ಮಗಳು ಹೇಳೋ ಒಂದು ಹೇಳಿಕೆಯಿಂದ ನೀವು ಹೊರಗಡೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಅದೇ ಸರ್ ಸತ್ಯ. ಮೈ ತುಂಬ ಕೋಟು ಸೂಟು ಹಾಕೊಂಡ ಎಷ್ಟೋ ಜನ ಇಂಗ್ಲಿಷ್ರು ಸೊಂಟಕ್ಕೆ ಒಂದು ತುಂಡು ಖಾದಿ ಬಟ್ಟೆ ಹಾಕೊಂಡಿದ್ದ ಗಾಂಧೀಜಿನ ಕಂಡು ನಾಡೆ ಬಿಟ್ಟು ಓಡೋದ್ರು. ಯಾಕೆ ಹೇಳಿ? ಗಾಂಧೀಜಿ ಹತ್ರ ಸತ್ಯ ಇತ್ತು. ನೀವು ಹೇಳಿದ್ರಲ್ಲ ಅಧಿಕಾರ, ಹಣ, ಅಂತಸ್ತು, ಅದಕ್ಕಿಂತ ಸತ್ಯಕ್ಕೆ ಪವರ್ ಜಾಸ್ತಿ. ಜೈಲಿಗೆ ಹೋದ ಮೇಲೆ ಮುಗಿದು ಹೋಯ್ತು. ಯಾವ ಕಾರಣಕ್ಕೆ ಜೈಲಿಗೆ ಹೋದ್ರು ಅನ್ನೋದು ಮ್ಯಾಟ್ರೇ ಆಗಲ್ಲ. ಏನಯ್ಯ, ಇಲ್ಲಿಗೆ ಬಂದ ಮೇಲೆ ಸತ್ಯ ಸತ್ಯ ಅಂತ ಹೊಡ್ಕೋತಾ ಇದೀಯಾ? ಬದುಕೋ ದಾರಿ ನೋಡ್ಕೋ. ನೀನ್ ಹೀಗೆ ಮಾತಾಡ್ತಾ ಇದ್ರೆ ಸಾಯೋ ಹೊತ್ನಲ್ಲಿ 4 ಬಿಡಿಗಾಸು ಇರಲ್ಲ. 2 ಹೆಣ್ಣು ಮಕ್ಕಳಿದ್ದಾರೆ ನಿನಗೆ. 4 ಕಾಸು ಸಂಪಾದನೆ ಮಾಡಿ ಅವ್ರ ಮಾನ ಮರ್ಯಾದೆ ಉಳಿಸೋ. ಅಲ್ಲಯ್ಯ, 2 ಹೆಣ್ಣು ಮಕ್ಕಳಿದ್ರು ನಿನಗೆ ಇಷ್ಟೊಂದು ದುರ್ಹಂಕಾರನ? ಹೆಣ್ಮಕ್ಳ ಹತ್ರ ಏನಂತೆ ಸರ್? ಏನಂತೆ? ಸಾಯೋವಾಗ ನಾನು ರಾಜಂತರ ಸಾಯ್ತೀನಿ. ಗಂಡು ಮಕ್ಳು ಹೆತ್ತವ್ರ ಸಾವು ಮೌನವಾಗಿರುತ್ತೆ, ಆದ್ರೆ ಹೆಣ್ಣು ಮಕ್ಳು ಹೆತ್ತವ್ರ ಸಾವಿನ ರೋದನೆ 3 ದಿಕ್ಕ ಕೇಳುತ್ತೆ. ನೀವ್ ಯಾವಾಗ್ಲೂ ಹಣ ಸಂಪಾದನೆ ಮಾಡ್ಬೇಕು ಅಂತಿರಲ್ಲ. ನೀವು ಸತ್ ಮೇಲೆ ನೀವು ಸಂಪಾದನೆ ಮಾಡಿರೋ ಹಣ ನಿಮ್ ಹೆಣದ ಪಕ್ಕ ಬಂದು ಕೂತ್ಕೊಂಡು ಅಳುತ್ತಾ? ಸಾರ್, ಹಣನೇ ಸರ್ವಸ್ವ ಅಂತ ನಂಬಿ ಮೋಸ ಹೋಗ್ಬೇಡಿ. ಅದಕ್ಕಿಂತ ಮುಖ್ಯವಾದ ವಿಷಯಗಳು ಜಗತ್ತಲ್ಲಿ ಬಹಳ ಇದೆ, ತಿಳ್ಕೊಳ್ಳಿ. ಆಯ್ತು ಸರ್. ಇವನು
ಜೈಲಲ್ಲೇ ಪರ್ಮನೆಂಟ್ ಆಗಿರೋ ಎಲ್ಲಾ ಲಕ್ಷಣಗಳು ಕಾಣ್ತಾ ಇವೆ. ಪಾಪ ತುಂಬಾ ಆಸೆ ಇಟ್ಕೊಂಡ್ಬಿಟ್ಟಿದ್ದಾನೆ ಜೀವನದಲ್ಲಿ. ಇವನ ಮಾತು ಕೇಳ್ತಾ ಇದ್ರೆ ನನಗಿರೋ ಆಸ್ತಿನೆಲ್ಲ ಅನಾಥಾಶ್ರಮಕ್ಕೆ ಬರೆದು ತೀರ್ಥಯಾತ್ರೆಗೆ ಹೋಗ್ಬಿಡ್ಬೇಕಾಗತ್ತೆ. ಇವನು ನನ್ನ ದಾರಿಗೆ ಬರಲ್ಲ ಅಂತ ಅನ್ಸುತ್ತೆ. ನಾನೇ ಲಾಯರ್ ಹತ್ರ ಹೇಳಿಸಿ ಬೇರೆ ದಾರಿ ಏನು ಅಂತ ಯೋಚನೆ ಮಾಡಬೇಕು. ಅದೇ ಸರಿ. ಹಲೋ, ಹಲೋ, ನಾನು ಮುರಳಿ ಹೆಂಡ್ತಿ ಗಿರ್ಜಾ ಮಾತಾಡ್ತಿದ್ದೀನಪ್ಪ. ಹಾ ಹೇಳಿ ಅಮ್ಮ. ಈಗ ಮುರಳಿ ಸರ್ ಹೇಗಿದ್ದಾರೆ? ಅವ್ರಿಗೆ ಮತ್ತೆ ಎದೆ ನೋವು ಜಾಸ್ತಿ ಆಗಿ ಆವಾಗಲೂ ರಂಜಿ ಸರ್ ಜೊತೆ ಮಾತಾಡದೆ ಆಸ್ಪತ್ರೆಗೆ ಬರಲ್ಲ ಅಂತ ಮನೇಲೆ ಹಠ ಹಿಡಿದು ಕೂತ್ಬಿಟ್ಟಿದ್ರು. ನಾನೇ ಹೇಗೋ ಅವ್ರ ಮನೆ ಒಲಿಸಿ ಆಸ್ಪತ್ರೆಗೆ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ದೀನಪ್ಪ. ಇಲ್ಲಿ ಬಂದ್ರು ಔಷಧಿ ಕೂಡ ತಗೊಳ್ದೆ ಹಾಗೆ ಮಲಗಿದಾರಪ್ಪ. ಡಾಕ್ಟರ್ ಎಲ್ಲ ಚೆಕಪ್ ಮಾಡಿದ್ರಪ್ಪ, ಇನ್ನೂ ರಿಸಲ್ಟ್ ಬಂದಿಲ್ಲ. ಏನಾಗುತ್ತೋ ಗೊತ್ತಿಲ್ಲ. ನಿನಗೋಸ್ಕರನೇ ವೆಯ್ಟ್ ಮಾಡ್ತಿದ್ದಾರೆ. ಮನೆ ಡಾಕ್ಯುಮೆಂಟ್ಸ್ ಕೇಳಿದ್ವಲ್ಲ, ಏನಾಯ್ತಪ್ಪ? ಅಮ್ಮ, ಮ್ಯಾನೇಜರ್ ಹತ್ರ ಮಾತಾಡಿದೆ. ಮ್ಯಾನೇಜರು ಡಾಕ್ಯುಮೆಂಟ್ಸ್ ಕೊಟ್ಟರೆ ತಪ್ಪಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಡ್ಯೂ ಬೇರೆ ತುಂಬ ಜಾಸ್ತಿ ಇದೆ. ಬಡ್ಡಿ ಎಲ್ಲ ಸರಿಯಾಗಿ ಕಟ್ಟಿದ್ರೆ NOC ಆದರೂ ಕೊಡ್ಬೋದಾಗಿತ್ತು. ಅದೆಲ್ಲ ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ. ಮುರಳಿ ಸರ್ ಇದ್ರೆ ಅವ್ರ ಹತ್ರ ಫೋನ್ ಕೊಡಿ. ಅವ್ರ ಹತ್ರ ಕೊಡು ಅಂತ ಹೇಳ್ತಿದ್ದೀರಾ? ಈಗ ಅವರು ಮಾತಾಡೋ ಸ್ಥಿತಿನಲ್ಲಿ ಇಲ್ಲಪ್ಪ. ಮೈಗೆಲ್ಲ ಸೂಜಿ ಚುಚ್ಚಿ ಮಲಗಿಸಿದ್ದಾರೆ. ಅಯ್ಯೋ ಪಾಪ, ನಿಮ್ಮ ಪರಿಸ್ಥಿತಿ ನೋಡಿದ್ರೆ ನನ್ಗೆ ಅಯ್ಯೋ ಅನಿಸ್ತಾ ಇದೆ. ಓವರ್ ಡ್ಯೂ ಕಟ್ಟೋದಕ್ಕೆ ಮ್ಯಾನೇಜರ್ ಹೇಳಿದ್ದಾರೆ. ಅಟ್ಲೀಸ್ಟ್ ಆ ಹಣನಾರು ಕಟ್ಟಿದ್ರೆ ಏನಾರು ಮಾಡ್ಬೋದಾಗಿತ್ತೋ ಏನೋ. ನಮ್ಮ ಹತ್ರ ಹಣ ಇದ್ದಿದ್ರೆ ನೀವು ಹೇಳೋದಕ್ಕೆ ಮುಂಚೆನೆ ಕಟ್ತಿದ್ವಲ್ಲ. ಹಣ ಇಲ್ಲ ಅನ್ನೋದೇ ತಾನೇ ನಮ್ಮ ಸಮಸ್ಯೆ. ಒಂದು 5 ನಿಮಿಷ ನಮ್ಮ ಮನೆ ಪತ್ರ ತಂದು ತೋರಿಸಿದ್ರೆ ನಿಮ್ಮ ಸಮಸ್ಯೆನೂ ಪರಿಹಾರ ಆಗುತ್ತೆ, ನಮ್ಮ ಸಮಸ್ಯೆನೂ ಪರಿಹಾರ ಆಗುತ್ತೆ. ನೀವೇ ಏನಾದರೂ ಮನಸ್ಸು ಮಾಡಬೇಕು ಸರ್. ತುಂಬ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿದ್ದೀವಿ. ಇಲ್ಲ ಅಂದಿದ್ರೆ ನಿಮ್ಗೆ ಈ ರೀತಿ ತೊಂದರೆ ಕೊಡ್ತಾನೆ ಇರಲಿಲ್ಲ. ಸರಿ, ಹಾಗಾದ್ರೆ ನಾನು ಇನ್ನೊಂದ್ಸರಿ ಮ್ಯಾನೇಜರ್ ಹತ್ರ ಮಾತಾಡಿ ಏನು ಅಂತ ಆಸ್ಪತ್ರೆ ಹತ್ರ ಬಂದು ಹೇಳ್ತೀನಿ. ಹಾ ಸರಿಯಪ್ಪ. ಹಿಂಗೆ ರಂಜಿತ್ ಮೇಲೆ ಪ್ರೆಷರ್ ಹಾಕ್ತಾ ಇದ್ರೆ ಅವನು ಮನೆ ಪೇಪರ್ಸ್ ತಂದು ಕೊಡ್ತಾನೆ. ಒಟ್ಟಲ್ಲಿ ನನ್ ಜನರಲ್ ಚೆಕಪ್ ಆದಂಗೂ ಆಯ್ತು, ಮನೆ ಪೇಪರ್ಸ್ ಕೈ ಸೇರಿದಂಗೂ ಆಯ್ತು.